ನೀವು ಗಮನಿಸಿಲ್ಲ. ತೇಜಸ್ವಿ ಸೂರ್ಯ ಅವರ ಟ್ವೀಟ್ ಅನ್ನು ನೋಡ್ಕೊಂಡು ಬಂದಿದ್ದೀರಿ, ಅದಕ್ಕೆ ಬಂದಿರೋ ಕಾಮೆಂಟ್ ಗಳನ್ನ ರೀಟ್ವೀಟ್ ಗಳನ್ನ ನೀವು ಗಮನಿಸಿಲ್ಲ. ನೋಡಿದ್ದೇನೆ. ಆದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಹಿಂದೂ ಮತ್ತೆ ಏನು ಕನ್ನಡಿಗರು ಹಿಂದೂಗಳನ್ನೇ, ನಾವೆಲ್ಲ ಹಿಂದೂಗಳನ್ನೇ. ಹಿಂದೂ ವಿಚಾರವನ್ನ ಡೈವರ್ಟ್ ಮಾಡೋದು ಬೇಡ, ಟಾಪಿಕ್ ನಾನು ಡೈವರ್ಟ್ ಮಾಡ್ತಿಲ್ಲ. ಕೇಳಿ ಇಲ್ಲಿ, ತೇಜಸ್ವಿ ಸೂರ್ಯ ಒಬ್ಬ ಹಿಂದುತ್ವವಾದಿ. ಹಿಂದೂ ಅಂತ ಬಂದಾಗ ನಾವು ಹಿಂದೂಗಳೇ. ನಾನು ಹೇಳ್ತಾ ಇರೋದು ಕನ್ನಡ ಅಂತ ಬಂದಾಗ ಸರ್ ದೇಶ ಆಮೇಲೆ, ನನಗೆ ಫಸ್ಟ್ ಬರೋದು ರಾಜ್ಯ. ಇಡೀ ದೇಶ ಅಂತ ಬಂದಾಗ ನನ್ನ ದೇಶ ಫಸ್ಟ್, ನನ್ನ ರಾಜ್ಯ ನನ್ನನ್ನೆಲ್ಲ. ಬಂದಿರೋ ಅಷ್ಟು ಕಾಮೆಂಟ್ಗಳು ಆಲ್ಮೋಸ್ಟ್ ಹಿಂದುತ್ವ ಅಥವಾ ಹಿಂದುತ್ವವಾದಿ, ಸೋಕಾಲ್ಡ್ ಹಿಂದುತ್ವವಾದಿಗಳು ಅಂತ ಅನಿಸ್ಕೊಂಡಿರೋರೇ ಅಪೋಸ್ ಮಾಡ್ತಾ ಇರೋದು. ಓಕೆ, ನಾನು ಇನ್ನೊಂದು ಪಾಯಿಂಟ್ ಕೇಳ್ತೀನಿ ಮೇಡಮ್, ತಪ್ಪು ತಿಳ್ಕೊಬೇಡ್ರಿ. ಹಿಂದೂಗಳ ಹೋರಾಟದಲ್ಲಿ ಯಾವ್ದಾದ್ರು ಒಂದು ಅನ್ಯ ಭಾಷೆ ಹಾಕಿ ಒಂದು ಬ್ಯಾನರ್ ಹಾಕಿರೋದು, ಇಲ್ಲ ಹೋರಾಟಕ್ಕೆ ಘೋಷಣೆ ಕೂಗೋದು ಯಾವ್ದಾದ್ರು ನೋಡಿದಿರಾ? ಒಂದು ಭಜನೆ ಮಾಡೋದಾಗ್ಲಿ, ರಾಜ್ಯದಲ್ಲಾಗ್ಲಿ, ಎಲ್ಲೇ ಆಗ್ಲಿ ಹಿಂದೂಗಳು ಯಾವ್ದಾದ್ರು ನೋಡಿದಿರಾ ಬೇರೆ ಭಾಷೆದಾಗ? ಎಷ್ಟು ಉದಾಹರಣೆ ಕೊಡೋಣ ಬರುತ್ತವ್ರೆ, ಎಷ್ಟು ಉದಾಹರಣೆ ಕೊಡೋಣ ಹೇಳಿ. ಕನ್ನಡ ಭಾಷೆಗೆ ಎಷ್ಟು ಅನ್ಯಾಯ ಆಗಿದೆ. ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ ಕನ್ನಡ ಭಾಷೆಗೆ ಹಿಂದಿ ಎಷ್ಟು ಏರಿಕೆ ಮಾಡಿದಿರಾ? ಹಿಂದಿ ಹೇರಿಕೆ ವಿರುದ್ಧ ನಿರಂತರವಾಗಿ 3 ವರ್ಷ ಹೋರಾಟ ಮಾಡಿದೀವಿ. ಬಿಜೆಪಿ ಸರ್ಕಾರ ಮಾಡಿರೋದು ಯಾವ ವಿಚಾರವಾಗಿ? ಮೆಟ್ರೋ ವಿಚಾರದಿಂದ ತಗೊಳ್ಳಿ. ಆಯ್ತು, ಮಸೀದಿಗಳು ಕಾಣಿಸಿಲ್ಲ, ಮಸೀದಿಗಳು ಕಾಣಿಸಿಲ್ಲ. ದೇವಸ್ಥಾನದಲ್ಲಿ ಸ್ಟೇಷನ್ ಉದ್ಘಾಟನೆ ಆಗಿದೆ, ದೊಡ್ಡದಾಗಿ ಹಿಂದಿನಲ್ಲಿ ಬೋರ್ಡ್ ಹಾಕಿದ್ದಾರೆ, ಕನ್ನಡ ತಗೊಂಡೋಗಿ ಹಿಂದಿ ಹಾಕಿದ್ದಾರೆ. ಇದು ಹಿಂದಿ ಏರಿಕೆ ಅಲ್ವಾ? ಇದು ನೋಡ್ರಿ, ಬ್ಯಾಂಕ್ ಅಲ್ಲಿ ಕನ್ನಡದಲ್ಲಿ ಸೇವೆ ಕೊಡ್ತಿದ್ದಾರೆ. ಇವತ್ತು ಆ ಬ್ಯಾಂಕ್ ಮ್ಯಾನೇಜರ್ ಮಾತಾಡಿದ್ರೆ ಹಿಂದಿ. ಬ್ಯಾಂಕ್ಗಳಲ್ಲಿ ಈಗಲೂ ಕೂಡ ಕೆಲವು ಬ್ಯಾಂಕ್ಗಳಲ್ಲಿ ಫಿಲ್ಲಿಂಗ್ ಸ್ಲಿಪ್ಗಳು ಈಗಲೂ ಹಿಂದಿಯಲ್ಲಿದ್ದಾವೆ. ಕನ್ನಡದಲ್ಲಿ ಬದಲಾವಣೆ ಎಲ್ಲಿಂದ ಆಗಬೇಕು ಹಾಗಾದ್ರೆ? ಮೊನ್ನೆ ಬಸವನಗುಡಿ ಪೋಸ್ಟ್ ಆಫೀಸ್ ಅಲ್ಲಿ ಒಂದು ಗಲಾಟೆ ಆಗಿದೆ ಇದೇ ವಿಷಯವಾಗಿ. ಟ್ಯಾಂಗ್ಲೋಡಲ್ಲಿ ಕರೆಕ್ಟ್ ಆಗಿ ಕನ್ನಡ ಮಾತಾಡಬೇಕು, ಅಲ್ಲಿಂದ ಬದಲಾವಣೆ ತರಬೇಕು. ಶಿವಾಜಿನಗರದಿಂದ ಕನ್ನಡ ಮಾತಾಡಬೇಕು, ಅದನ್ನ ಬದಲಾವಣೆ ತರಬೇಕು. ನೀವು ಬೇರೆ ರಾಜ್ಯದವ್ರನ್ನ ತಂದು ದಬ್ಬಾಳಿಕೆ ಮಾಡೋದು. ಯಾರು ಬೇರೆ ರಾಜ್ಯದವ್ರನ್ನ ತಂದಿಲ್ಲ. ತೇಜಸ್ವಿ ಸೂರ್ಯ ಬೇರೆ ರಾಜ್ಯದವರಲ್ಲ. ತೇಜಸ್ವಿ ಸೂರ್ಯ ಬೇರೆ ರಾಜ್ಯದವರಲ್ಲ. ಕನ್ನಡಿಗರ ಮೇಲೆ ಹಿಂದಿ ಏರಿಕೆ ಆಗ್ತಿದೆ. ಕನ್ನಡಿಗರ ಮೇಲೆ ಹಿಂದಿ ಏರಿಕೆ ಆಗ್ತಿದೆ. ಹಿಂದ್ಗಡೆ ಉರ್ದು ಬೋರ್ಡ್ ಅಲ್ಲಿ ಹಾಕಿ ಸಭೆಗಳನ್ನ ಮಾಡ್ತಾನೆ. ಅಂದ್ರೆ ನಾವು ಎಲ್ಲಿದ್ದೀವಿ? ಒಂದ್ ನಿಮಿಷ, ನಾವು ಪಾಕಿಸ್ತಾನದಲ್ಲಿ ಇದೀವಾ, ಕರ್ನಾಟಕದಲ್ಲಿ ಇದೀವಾ? ಇದನ್ನ ಧ್ವನಿ ಹಾಕತ್ತಲ್ಲ, ಇದನ್ನ ಎತ್ತಿ ನೋಡಿ. ನಾನು ಉತ್ತರ ಕೊಟ್ಬಿಡ್ತೇನೆ ನೋಡಿ. 2 ವಿಚಾರಗಳನ್ನ, ಕೆಲವು ವೈಯಕ್ತಿಕ ಕಾರ್ಯಕ್ರಮಗಳು ನಡೆದಾಗ ವೈಯಕ್ತಿಕ ಕಾರ್ಯಕ್ರಮಗಳಲ್ಲಿ ಭಾಷೆಯನ್ನ ಅವರಿಗೆ ಬೇಕಾದಂತ ಭಾಷೆಯನ್ನ ಉಪಯೋಗಿಸುವಂತ ಇದು ನಮ್ಮ ಸಂಸತ್ ಇದರಲ್ಲೇ ಕೊಟ್ಟಿದ್ದೇವೆ, ಸಂವಿಧಾನದಲ್ಲೇ ಕೊಟ್ಟಿದ್ದೇವೆ. ಇವ್ರ ವಿಷಯಕ್ಕೆ ಬರೋದಾದ್ರೆ, ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಅವ್ರ ಕ್ಷೇತ್ರದಲ್ಲಿ ಉರ್ದುನಲ್ಲಿ ಮಾತಾಡುವಂತ ಅವಶ್ಯಕತೆ ಏನಿತ್ತು? ಈ ವಿಚಾರ ಕೇಳಿಸ್ಕೊಳ್ಳಿ. ಕರ್ನಾಟಕ ಮುಖ್ಯಮಂತ್ರಿ ಬೇರೆ ಬೇರೆ ಭಾಗಗಳಲ್ಲಿ ಆಯಾ ಪ್ರದೇಶಕ್ಕೆ ಹೋದಾಗ ಆಯಾ ಭಾಷೆಗಳನ್ನ ಉಪಯೋಗಿಸ್ತಕ್ಕಂಥದ್ದು ಕರ್ನಾಟಕದಲ್ಲಿ ವಾಡಿಕೆ ಇದೆ. ಒಂದ್ ನಿಮಿಷ ಗುಲ್ಬರ್ಗ ಎಲ್ಲಿದೆ? ಹೌದು, ಗುಲ್ಬರ್ಗ ಎಲ್ಲಿದೆ ಹೇಳಿ. ಮಡಿಕೇರಿಯಲ್ಲಿ ಕೊಡವ ಮಾತಾಡೋದನ್ನ ನೋಡಿದ್ದೇನೆ. ಮಂಗಳೂರಿನಲ್ಲಿ ತುಳು ಮಾತಾಡ್ತಾರೆ. ಹಾಗೆ ಒಂದ್ ನಿಮಿಷ, ಉತ್ತರ ಕೊಡಕ್ ಬಿಡ್ತಾರೆ. ಕೇಳಿಸ್ಕೊಳ್ಳಿ. ಈ ದೇಶದಲ್ಲಿ ಒಂದ್ ನಿಮಿಷ ಪ್ಲೀಸ್ ವೇಟ್. ಒಂದ್ ನಿಮಿಷ, ಈ ರಾಜ್ಯ ಒಂದ್ ನಿಮಿಷ ಕಾಂತಿಶೆಟ್ಟಿ ಅವರೇ, ಒಂದ್ ನಿಮಿಷ ಇರಿ. ಒಂದ್ ನಿಮಿಷ ಈಗ ನೀವು ಅದಕ್ಕೆ ಉತ್ತರಿಸ್ಕೊಳ್ಳಿ. ಮಧ್ಯದಲ್ಲಿ ಮಾತಾಡಬೇಡಿ. ಒಂದ್ ನಿಮಿಷ
ಮಾತಾಡಲ್ವಾ? ಒಂದ್ ನಿಮಿಷ ಕೊಡಗಲ್ಲಿ ಕೊಡವ ಅಲ್ಲ, ನಾ ಪ್ರಶ್ನೆ ಮಾತಾಡಲ್ಲ. ಮಾಡ್ತಾ ಇಲ್ಲ ವಿದ್ಯಾ ಪ್ಲೀಸ್ ಭಾಷಣ ಒಂದ್ ನಿಮಿಷ ಇರಿ. ದಯವಿಟ್ಟು ಡೈವರ್ಟ್ ಡೋಂಟ್ ಡೈವರ್ಟ್ ಒಂದ್ ನಿಮಿಷ Divert ಮಾಡ್ತಾರೆ. ಒಂದ್ ನಿಮಿಷ ಒಂದ್ ನಿಮಿಷ ಇರಿ. ಒಂದ್ ನಿಮಿಷ ಇರಿ. ನಿಮ್ಮ ಭಾಷೆ ಯಾವುದು? ಮಾತಾಡಿ. ಅದನ್ನೇ ಮಾತಾಡ್ತೀರಾ? ಒಂದ್ ನಿಮಿಷ ಪ್ರಿಯಾಂಕಾ ಖರ್ಗೆ ಉರ್ದುನಾಗ ಅರ್ಥ ಆಗೋ ಮಾತಾಡಿದ್ದಾರೆ. ಓಕೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಭಾಷೆ ಒಂದ್ ನಿಮಿಷ ಅಧಿಕೃತವಾಗಿ ಒಂದ್ ನಿಮಿಷ ನಾನು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಇರಿ. ಒಂದ್ ನಿಮಿಷ ನೀವ್ ಮಾತಾಡ್ರಿ. ಒಂದ್ ನಿಮಿಷ ಕರ್ನಾಟಕದಲ್ಲಿ ಹೇಗೆ ಕೊಡವ ತುಳು ಮಾತಾಡ್ತಾರೋ ಹಾಗೆ ಉರ್ದುನು ಮಾತಾಡ್ತಾರೆ, ಕೊಂಕಣಿನೂ ಮಾತಾಡ್ತಾರೆ. ತುಳು ತುಳು ಕೊಡವ ಕೊಂಕಣಿ ಮಾತಾಡ್ತಾರೆ. ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಕರ್ನಾಟಕದಲ್ಲಿ ಹೇಗೆ ಕನ್ನಡ ಮಾತಾಡ್ತಾರೋ ಆಯಾ ಪ್ರದೇಶದಲ್ಲಿ ಆಯಾ ಮಾತೃಭಾಷೆಗೆ ತಕ್ಕಂತೆ ಈಗ ಕೊಡವನು ಮಾತಾಡ್ತಾರೆ, ಅದೇ ತುಳು ಮಾತಾಡ್ತಾರೆ, ಕೊಂಕಣಿ ಮಾತಾಡ್ತಾರೆ. ಹಾಗೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಉರ್ದುವನ್ನ ಮಾತಾಡ್ತಾರೆ. ಕರ್ನಾಟಕದ ಬ್ಯೂಟಿ ಹಿಂದಿ ಅಲ್ಲ ಅದು. ಒಂದ್ ನಿಮಿಷ ಒಂದ್ ನಿಮಿಷ ಬೆಳಗಾವಿಯಲ್ಲಿ ಮರಾಠಿನೂ ಮಾತಾಡ್ತಾರೆ. ಯಾರು ಕೂಡ ಕರ್ನಾಟಕದ ಬ್ಯೂಟಿ ಅದು. ಸಮರ್ಥಿಸ್ಕೊಳ್ಳೋಕೆ ಸಾಧ್ಯ ಸಮರ್ಥಿಸ್ಕೊಳ್ಳೋದಲ್ಲ. ಒಂದ್ ನಿಮಿಷ ನೀವು ಕೇವಲ ಯಾರನ್ನು ದ್ವೇಷ ಮಾಡೋಕ್ಕೋಸ್ಕರ ಮಾತಾಡ್ತಾ ಕಾರ್ಯಕ್ರಮ ಒಪ್ಪೋದಿಲ್ಲ ನಾನು. ಹಾಗಾದ್ರೆ ನಾಳೆ ಕಲಬುರಗಿನಲ್ಲಿ ಉರ್ದು ಮಾತಾಡಲ್ಲ, ಬೇರೆ ಎಲ್ಲಾ ಭಾಗದಲ್ಲೂ ಬೇರೆ ಭಾಷೆಗಳು ಮಾತಾಡಲ್ವಾ? ವಾಗ್ದಾನ ಕೊಡಿ ನೀವು, ನಾನು ಮಾತಾಡ್ಸಲ್ಲ. ಮಾತೃಭಾಷೆ ಅದ. ನಮ್ಮ ರಾಜ್ಯದ ಒಂದ್ ನಿಮಿಷ ರೀ, ಒಂದ್ ನಿಮಿಷ. ನಿಮ್ಮ ಬಿಜೆಪಿ ಅವರು ಬೆಳಗಾವಿಯಲ್ಲಿ ಒಂದ್ ನಿಮಿಷ ಕರ್ನಾಟಕದ ಭಾಗವಾಗಿದೆ ಬೆಳಗಾವಿಯಲ್ಲಿ. ಬಿಜೆಪಿ ಅವರು ಮರಾಠಿ ಮಾತಾಡ್ತಾರೆ, ಮರಾಠಿನಲ್ಲೇ ಭಾಷಣ ಮಾಡ್ತಾರೆ. ಯಾಕೆ ಮಾಡ್ತಾರೆ ಕೇಳಿ ಪ್ರಶ್ನೆ ಮಾಡಿ. ಹೋರಾಟಗಾರನೆಲ್ಲ ಬಿಜೆಪಿಯಿಂದ ನಾನು ಕೇಳ್ತಾ ಇರೋದು ಟಾರ್ಗೆಟ್ ಮಾಡೋದು ತಪ್ಪು. ಒಂದು ಚಾನಲ್ ಆಗಿ ಸೆಲೆಕ್ಟಿವ್ ಟಾರ್ಗೆಟ್ ಮಾಡೋದು ತಪ್ಪು. ನೀವು ಒಂದ್ ನಿಮಿಷ ಪ್ರಿಯಾಂಕಾ ಖರ್ಗೆ ಅವರ ವಿಚಾರವನ್ನು ಮಾತಾಡ್ತೀರಾ? ನೀವು ಬೇರೆ ವಿಚಾರವನ್ನು ಮಾತಾಡಿ. ಬೆಂಗಳೂರು, ಮಡಿಕೇರಿ, ತಮಿಳುನಾಡು ಭಾಗದಲ್ಲಿ ಎಲ್ಲ ಮಾತಾಡಿ. ನಾವು ಮರಾಠಿ ವಿರೋಧ ಮಾಡಿರೋದು, ಕನ್ನಡಿಗರು ಕೋಟೆನಲ್ಲಿ ತಗೊಂಡೋಗ್ಬಿಟ್ಟು ಮರಾಠಿ ಬಿಜೆಪಿ ವಕ್ತಾರರಾಗಿದ್ರೆ ಗುರುದೇವ್ ಹೇಳಿದ್ರಲ್ಲಿ 100% ಸತ್ಯ.